ಸ್ನೇಹಿತರೆ ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ದುರಾಶೆಯ ಹೆಂಗಸು ಅಂತ. ಒಂದೂರಲ್ಲಿ ಅಕ್ಕ ತಂಗಿಯರಿಬ್ಬರಿರ್ತಾರೆ. ಅವರಿಬ್ಬರು ನೋಡಲು ಒಂದೇ ರೀತಿ ಇರ್ತಾರೆ. ಅದರಲ್ಲಿ ಹಿರಿಯವಳು ಶ್ರೀಮಂತಳು, ಚಿಕ್ಕವಳು ಬಡವಳು. ಚಿಕ್ಕವಳು ಪ್ರತಿದಿನ ಕಾಡಿಗೆ ಹೋಗಿ ಪುರಳೆಗಳನ್ನು ಆರಿಸಿ ತಂದು ಮಾರಿ ಹಣ ಗಳಿಸ್ತಾ ಇರ್ತಾಳೆ. ಪ್ರತಿದಿನದಂತೆ ಅವಳು ಕಾಡಿನಲ್ಲಿ ತನ್ನ ಕೂಸನ್ನು ಒಂದು ಕಡೆ ಮಲಗಿಸಿ ಪುರಳೆ ಆರಿಸತೊಡಗ್ತಾಳೆ. ಕೆಲಸ ಮುಗಿದ ಮೇಲೆ ನೋಡ್ತಾಳೆ, ಮಗುವೇ ಇಲ್ಲ. ಅತ್ತಿತ್ತ ಹುಡುಕಾಡಿ ಜೋರಾಗಿ ಕೂಗ್ತಾಳೆ. ಆಗ ಕೂಸು ಅಳುವ ಧ್ವನಿ ಕೇಳಿಸುತ್ತದೆ. ಅತ್ತ ನೋಡಿದರೆ ಮಂಗವೊಂದು ಕೂಸನ್ನು ಹಿಡಿದುಕೊಂಡು ಮರದ ಮೇಲೆ ಕುಳಿತಿರುತ್ತದೆ. ಅವಳಿಗೆ ಏನೋ ಹೊಳೆಯದಂತಾಗಿ ಒಂದು ಹಾಡನ್ನ ಹೇಳ್ತಾಳೆ. ಹಾಡನ್ನು ಕೇಳಿದ ಮಂಗ ಗಿಡದಿಂದ ಇಳಿದು ಬಂದು, ನೀನು ಈ ಪುರಳೆಯನ್ನು ಏಕೆ ಆರಿಸುತ್ತಿ ಎಂದು ಕೇಳಿತು. ಅವಳು, ನಾನು ಬಡವಿ, ಈ ಪುರಳೆ ಮಾರಿದರೆ ನನಗೆ ಹಣ ಸಿಗುವುದು, ಅದರಿಂದ ಜೀವನ ಸಾಗುವುದು ಎಂತಾಳೆ. ಆಗ ಮಂಗವು, ನಾನು ಹೇಳಿದಂತೆ ಕೇಳು, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಹಣ್ಣಿನ ಗಿಡವಿದೆ, ಅಲ್ಲಿ ಸುಮ್ಮಗಿರುವ ಹಣ್ಣನ್ನು ಮಾತ್ರ ಕಿತ್ತುಕೋ ಎಂದಿತು. ಆಕೆ ಹಾಗೆ ಮಾಡಿದಳು. ಮನೆಗೆ ಬಂದು ಹಣ್ಣನ್ನು ಹೆಚ್ಚಿದಳು. ಅದರಲ್ಲಿ ಬಂಗಾರದ ನಾಣ್ಯಗಳಿದ್ದವು. ಅವಳು ತನ್ನ ಅಕ್ಕನಿಗೆ ಬಂದು ಎಲ್ಲವನ್ನು ತಿಳಿಸಿದಳು. ಅಕ್ಕನಿಗೆ ದುರಾಸೆ ಹುಟ್ಟಿತು. ತಾನು ಕೂಡ ತಂಗಿಯಂತೆ ಇದ್ದೇನೆ ಎಂದುಕೊಂಡು ಮರುದಿನ ತನ್ನ ಕೂಸನ್ನು ಕಟ್ಟಿಕೊಂಡು ಕಾಡಿಗೆ ಹೋದಳು. ಕೂಸನ್ನು ಬಿಟ್ಟು ಮರೆಗೆ ಹೋಗಿ ನಿಂತು ಮಂಗ ಕೂಸನ್ನು ಒಯ್ಯುವುದನ್ನು ಕಾದಳು. ಮಂಗ ಅವಳ ಬಳಿಗೆ ಬಂದು, ಯಾಕೆ ನಿನ್ನೆ ಸಿಕ್ಕ ನಾಣ್ಯಗಳು ಸಾಲಲಿಲ್ಲವೇ ಎಂದಿತು. ಆಗ ಅಕ್ಕ, ಇನ್ನಷ್ಟು ಬೇಕು ಎಂದು ಹೇಳಿದಳು. ಸರಿ, ಹಾಗಾದ್ರೆ ಹೋಗು, ಸುಮ್ಮಗಿರುವ ಹಣ್ಣನ್ನು ಕಿತ್ತುಕೊಂಡು ಹೋಗು ಎಂದಿತು. ಆಕೆ ಮರದಲ್ಲಿದ್ದ ಎಲ್ಲ ಹಣ್ಣುಗಳನ್ನು ಕಿತ್ತುಕೊಂಡು ಮನೆಗೆ ಬಂದು ಎಲ್ಲವನ್ನು ಹೆಚ್ಚಿದಳು. ನೋಡಿದರೆ ಬಂಗಾರದ ನಾಣ್ಯಗಳ ಬದಲು ಅವುಗಳಲ್ಲಿ ಹಾವು, ಚೇಳು, ಜರಿ ಮುಂತಾದ ದುಷ್ಟ ಜಂತುಗಳಿದ್ದವು. ಆಕೆ ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡರೂ ಪ್ರಯೋಜನವಾಗಲಿಲ್ಲ. ಸ್ನೇಹಿತರೆ, ಇದರ ಅರ್ಥ ಏನಪ್ಪಾ ಅಂದ್ರೆ, ಅತಿ ಆಸೆ ಗತಿಗೇಡಿತು ಅಂತ. ನಾವು ಯಾವುದಕ್ಕೂ ಹೆಚ್ಚಿನ ಆಸೆಯನ್ನು ಮಾಡಬಾರ್ದು ಎನ್ನುವುದೇ ಈ ಕಥೆಯ ಒಂದು ಸಾರಾಂಶವಾಗಿದೆ. ಕತೆ ಇಷ್ಟ ಆದ್ರೆ ಒಂದು ಲೈಕ್ನ ಮಾಡಿ. ನಮ್ಮ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.